ನನ್ನ ಪ್ರಿಯ ಸಹೋದರಿ ಸಹೋದರ, ಎಷ್ಟು ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ನೀವು ಎಷ್ಟು ಆಸಕ್ತಿಯಿಂದ ಎಲ್ಲ ಎಳೆಗಳಿಂದ ನೀವು ಕೇಳ್ತಾ ಇದ್ದೀರಿ. ನಿಜವಾಗಲೂ ನಿಮ್ಮ ಆಸಕ್ತಿ ಅನೇಕ ಜನರ ಹೃದಯವನ್ನು ವಿಧ ವಿಧವಾದಂಥ ಸಂಗತಿಗಳಿಂದ ಆತನು ತನ್ನ ಕಾರ್ಯಗಳು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರು ತನ್ನ ಕಾರ್ಯಗಳು ತಕ್ಕ ಕಾಲಕ್ಕೆ ಆಗಿದ್ದಾನೆ. ಇಲ್ಲಿ ಅನೇಕ ಸಾರಿ ನಾವು ಗುಣ ಆಗ್ತಾ ಇಲ್ಲ ಅಂದ್ರೆ ಸ್ವಸ್ಥತೆ ಆಗ್ತಾ ಇಲ್ಲ. ಸ್ವಸ್ಥತೆ ಆಗ್ತಾ ಇಲ್ಲದ ಕಾರಣ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕಾರಣ ಗೊತ್ತಾಗ್ತಾ ಇಲ್ಲ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸ್ವಸ್ಥತೆ ಆಗಲಿ ಕಾರಣ ಗೊತ್ತಾಗ್ತಾ ಇಲ್ಲ, ಆದರೆ ಸ್ವಸ್ಥತೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಎಷ್ಟು ಸಾರಿ ಎಲ್ಲಿ ಹೋಗಿದ್ರು ಉಪಶಮನ ಆಗ್ತಾ ಇಲ್ಲ. ವೈದ್ಯರ ಹತ್ರ ಹೋಗಿದ್ರು ಕೂಡ ರಿಲೀಫ್ ಸಿಗ್ತಾ ಇಲ್ಲ, ಗುಣವಾಗ್ತಾ ಇಲ್ಲ. ಅನೇಕ ದೊಡ್ಡ ದೊಡ್ಡ ಸೇವಕರ ಹತ್ರ ಪ್ರಾರ್ಥನೆಗೆ ಹೋಗ್ತಾ ಇದ್ರು ಕೂಡ ಅವ್ರಿಗೇನಾಗ್ತಾ ಇಲ್ಲ, ಗುಣವಾಗ್ತಾ ಇಲ್ಲ, ಸ್ವಸ್ಥವಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಷ್ಟೇ ಅಲ್ಲದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತು ಅನೇಕ ಜನರು ಕಡೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಇದು ಬಹಳ ಜಾಗ್ರತೆಯಿಂದ ಕೇಳುತ್ತೆ. ಅನೇಕ ಜನರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿಸಿಕೊಂಡಿದ ಮೇಲೂ ಅವರಿಗೆ ಗುಣವಾಗ್ತಾ ಇಲ್ಲ. ಕಾರಣ ಏನು? ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಈಗ ಈ ಸಂದೇಶವನ್ನು ಸಾರ್ಥಕವಾಗಿ ನಿಮ್ಮ ಮಧ್ಯದಲ್ಲಿ ನಿಮ್ಮಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಾಕ್ಯಗಳೆಲ್ಲ ಕೊಟ್ಟಿದ್ದೇನೆ. ನಿಮಗೆ ಒಳ್ಳೆ ವಾರ್ತೆ. ಇಷ್ಟು ಕಾಲಗಳಿಂದ ಗುಣವಾಗದೆ ಕಾಡ್ತಿರ್ತಕ್ಕಂಥದ್ದು, ಇಷ್ಟು ಕಾಲಗಳಿಂದ ಬಿಡುಗಡೆ ಆಗದೆ ನಿಮ್ಮನ್ನು ಭಯದಿಂದ ಪೀಡಿಸ್ತಿರ್ತಕ್ಕಂಥದ್ದು ಇವತ್ತು ನಿಮ್ಮ ಬಿಡುಗಡೆಯ ದಿನ ಆಗಿದೆ. ಈಗಲೇ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಸಿಗಲಿ. ಶಲೋಮ್. ಹಲ್ಲೆಲೂಯಾ. ಈಗಲೇ ಸ್ವಸ್ಥತೆ ಉಂಟಾಗಲಿ ನಿಮಗೆ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಎಲ್ಲ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು, ಸಂಕಷ್ಟಗಳ ಇನ್ ಜೀಸಸ್ ನೇಮ್ ಐ ಸ್ಪೀಕ್ ದ ಡೆಲಿವರೆನ್ಸ್ ಟು ಯು. ಹಲ್ಲೆಲೂಯಾ. ಎಲ್ಲರ ಹತ್ರ ಹಲ್ಲೆಲೂಯಾ. ಬಹಳ ಸಂತೋಷ ಆಗ್ತದೆ ನನಗೆ. ಎಲ್ಲ ಸಮಯದಲ್ಲಿ ನನ್ನ ಸಂತೋಷಕ್ಕೆ ಹದ್ದುಗಳೇ ಇಲ್ಲ. ಅಂಥ ಒಂದು ಆನಂದ, ಅಂಥ ಒಂದು ಅದ್ಭುತವಾದಂಥ ಕಾರ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಈಗ ನಾವು ಒಂದು ಘಟನೆ ನಡೆದಿದೆ, ಇದಕ್ಕೆ ಒಳ್ಳೆ ವಾರ್ತೆ ಇದೆ. ಯೇಸು ಕ್ರಿಸ್ತನು, ಎಲ್ಲ ಗಮನಿಸ್ತಾ ಇದ್ರೆ, ಯೇಸು ಕ್ರಿಸ್ತನು ತನಗಿರುವ ಪ್ರತಾಪದಿಂದ 38 ವರ್ಷದಿಂದ ಎಲ್ಲಿ ಬಿದ್ದಿದ್ದ? 38 ವರ್ಷದಿಂದ ಬೆಥೆಸ್ದಾ ಕೊಳದ ಹತ್ರ ಬಿದ್ದುಕೊಂಡಿದ್ದ ಆ ಭಿಕ್ಷುಕನು.
ಅವನ ಸ್ವಸ್ಥತೆಗಾಗಿ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಕೂಡ ಆ ನೀರನ್ನು ಅಲ್ಲಾಡಿಸಿರುವಾಗ ಯಾರು ಮೊದಲು ಆ ಕೊಳದಲ್ಲಿ ಜಿಗಿತಾರೋ ಯಾರು ಕೊಳದಲ್ಲಿ ಮೊದಲು ಇಳ್ಕೊಳ್ತಾರೋ ಅವರು ಗುಣ ಆಗ್ತಿದ್ರು, ಅಂದ್ರೆ ಸ್ವಸ್ಥವಾಗ್ತಿದ್ರು. ಆದ್ರೆ ಈ ಮನುಷ್ಯ ಗುಣ ಆಗ್ಬೇಕಂತ ಬಹಳ ಆಸೆ ಇದೆ. ಆಗಲೇ ಆಗುದಿರಲಿ, ನಾನು ಮಾತ್ರ ಚೇಂಜ್ ಆಗೋದು, ನಾನು ಸತ್ಯನಾಶ ಆದ್ರೂ ಪರವಾಗಿಲ್ಲ ಅಂತ ಹಿಂಗೆ ಹೇಳಕ್ ಹೋಗ್ಬಿಡ್ರೆ ಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ಗುಣ ಆಗ್ಬೇಕಂತ ಇಷ್ಟ ಇದೆ, ಅವ್ನು ಗುಣ ಆಗ್ಬೇಕಂತ ಬಹಳ ಆಸೆ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಇವನು ಯೇಸು ಕ್ರಿಸ್ತನ ಹತ್ರ ಕೇಳಿನೂ ಇಲ್ಲ. ಗುಡ್ ನ್ಯೂಸ್ ಫಾರ್ ಯು ಮೈ ಡಿಯರ್ ಬ್ರದರ್ ಸಿಸ್ಟರ್. ಯೇಸು ಕ್ರಿಸ್ತನ ಹತ್ರ ಕೇಳಿನೂ ಇಲ್ಲ. ಅಷ್ಟೇ ಅಲ್ಲದೆ ಇವನು ಪ್ರಾರ್ಥನೆನೂ ಮಾಡಿಲ್ಲ. ಇವನ ಆಸೆ ಏನಿತ್ತು, ಯಾವಾಗ ಬೆಥೆಸ್ದಾ ಕೊಳದಲ್ಲಿ ದೇವದೂತ ಬಂದು ನೀರನ್ನು ಕದಲಾಡಿಸ್ತದೋ ಆ ಸಮಯದಲ್ಲಿ ಹೋಗಿ ಜಿಗಿದ್ರೆ ನಾನು ಗುಣವಾಗ್ತೀನಿ ಎಂಬ ಆಸೆಯಿಂದ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಬೀದಿಯಿಂದ ಹೋಗ್ತಾ ಇರುವಾಗ ಅನೇಕ ಜನರು ಗುಣ ಆಗ್ತಾ ಇದ್ದಾರೆ. ಆದ್ರೆ ಈ ಮನುಷ್ಯ ಎಷ್ಟೋ ವರ್ಷದ ಗುಣ ಆಗ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅವ್ನು ತಗೊಂಡೋಗಿ ಎಲ್ಲ ಒಳಗೆ ಹಾಕೋರು ಯಾರಿಲ್ಲ, ಎಲ್ಲೇ ನೀರೊಳಗೆ ಒಗೆಯೋರು ಯಾರಿಲ್ಲ. ಅದಕ್ಕಿಂತ ಮುಂಚೆ ಬೇರೆ ಯಾರಾದ್ರೂ ಹೋಗಿಬಿಟ್ಟು ಏನಾಗ್ತಿದ್ರು, ಗುಣಮುಖರಾಗ್ತಿದ್ರು. ಎಲ್ಲರೂ ಹೇಳ್ತಿರಲ್ವ, ಗುಣಮುಖರಾಗ್ತಿದ್ರು. ಆವಾಗ ಏನಾಯ್ತಂದ್ರೆ ಈತನ ಕೇಳಿದ, ಯಾರು ಭಾಳ ಜಾಗ ಅಂತ ಕೇಳ್ತೀರಿ, ಇವತ್ತು ನಾನು ಕೂಡ ನಿಮಗೆ ಕೇಳ್ತಾ ಇದ್ದೇನೆ. ಈತನ ನೋಡಿದ, ಅವನು ನೋಡಿ ಯೇಸು ಕೇಳಿದ್ ನೋಡಿ ಹೆಂಗಿದೆ, ಅದೇ ನೀನು ಸ್ವಸ್ಥವಾಗಬೇಕೆಂಬುದಾಗಿ ಇಷ್ಟಪಡ್ತೀಯಾ? ಏನು ಪಡ್ತೀಯಾ? ಸ್ವಸ್ಥವಾಗಬೇಕೆಂದು ಇಷ್ಟಪಡ್ತೀಯಾ? ಅಂದ್ರೆ ಸಭೆಯಲ್ಲಿ ಸ್ತ್ರೀಯರು ಹಾಕೊಳ್ತಲ್ಲ ಮುಸುಕು, ಅದಕಾರ ಹಾಕೋಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಮೊನ್ನೆ ಪ್ರಾರ್ಥನೆ ಮಾಡುವಾಗ ಎಲ್ಲ ಎಷ್ಟು ಚೆನ್ನಾಗಿ ಓಪನ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರಿಗೂ ಗೊತ್ತಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಫೋಟೋ ತೆಗೆದುಬಿಟ್ಟದು ಹೆಂಗೋ ನ್ಯೂಸ್ ರಿಪೋರ್ಟರ್, ಗಂಭೀರವಾಗಿ ಹೇಳ್ತಿರಲ್ವಿಯಾ. ಸೊ ಆಮೇಲೆ ಈ ಒಂದು ಸಮಯದಲ್ಲಿ ಏನಾಯ್ತಂದ್ರೆ, ಯೇಸು ಕ್ರಿಸ್ತನು 38 ವರ್ಷದಿಂದ ಪೀಡಿತನು, ಎದ್ದು ನಡೆಯಲಾರದಂತ ಪಾರ್ಶ್ವವೈರೋಗಿ, ಅಲ್ಲೇ ಗಬ್ಬು ನಾರ್ತಿದ್ದ. ಇಂಥ ಒಂದು ಗಬ್ಬು ನಾರ್ತಿರ್ತಕ್ಕಂಥವ್ರಿಗೆ, ಇಲ್ಲಿ ನಾವು ಒಂದು ಗಬ್ಬು ನಾರ್ತಿರೋ ಒಂದು ಮನುಷ್ಯನ ನೋಡಿದ್ವಿ ನಾವು. ಅವನ ಕಡೆ ಹೋಗಾಗ ಎಷ್ಟು ಇಲ್ಲಾಂದ್ರೂ ಒಂದು 20 ಫೂಟ್ ದೂರ ಇರ್ಬೇಕು ನಾವು, ಸಮೀಪದ ಅಷ್ಟು ಗಬ್ಬು ನಾರ್ತೇವೆ, ಮುಂದೆ ಹೋಗ್ಲಿಕ್ಕೆ. ಆದ್ರೆ ಯೇಸು ಕ್ರಿಸ್ತನು ಈ 38 ವರ್ಷದ ಬೆಥೆಸ್ದಾ ಕೊಳದ ಹತ್ರ ಬಿದ್ದಿರ್ತಕ್ಕಂಥ ಆ ಒಂದು ಪಾರ್ಶ್ವ ರೋಗಿಯ ಸಮೀಪಕ್ಕೆ ಹೋಗಿ ಮಾತಾಡ್ತಾನೆ. ಇವತ್ತು ಯೇಸು ನಿನ್ನ ರೀತಿಗೆ ಮಾತಾಡ್ತಾ ಇದ್ದಾನೆ. ಆತನನ್ನು ಕಂಡು ಎಷ್ಟೋ ವರ್ಷಗಳಿಂದ ಇಲ್ಲಿ ಕಾಯ್ತಾ ಇದ್ದಾನೆಂಬುದಾಗ ನಾವೇನು ತಿಳ್ಕೊಂಡ, ನಮ್ಗೆ ಯಾರ್ರಿ ನೋಡೋರು? ನಮ್ಮನ್ನು ಯಾರು ಕೇರ್ ಮಾಡ್ತಾರೆ? ನಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ. ಅದಕ್ಕೆ ನೀವು ಯಾರ ಮೇಲೆ ಕೇರ್ ಮಾಡ್ತಾರದು, ಯಾರು ಕೇರ್ ಮಾಡ್ತಾರೆ ಅಂತ ನೋಡಕ್ಕೆ ಹೋಗ್ಬಿಟ್ರೆ, ದೇವ್ರು ನಿಮ್ಮನ್ನು ಕೇರ್ ಮಾಡ್ತಾರೆ. ನಮ್ಮನ್ನು ಯಾರು ಕೇರ್ ಮಾಡ್ತಾರೆ, ನಮ್ಮನ್ನು ಯಾರು ನೋಡ್ತಾರೆ, ನಮ್ಮ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಅನ್ನತಕ್ಕಂಥ ದುಃಖ ಬಹಳ ಜನ ಕಾಡ್ತದೆ, ಸಹಜ ಅದು. ಆದ್ರೆ ಈತನಿಗೆ ಯೇಸು ಆ ಬೀದಿಯಿಂದ ಬಂದಿದ್ದೆ ಯಾಕಂದ್ರೆ ನಿನ್ನನ್ನು ಸ್ವಸ್ಥತೆ ಮಾಡೋದಕ್ಕಾಗಿ. ಇವತ್ತು ಈ ಸುವಾರ್ತೆ ಕಾರ್ಯಕ್ರಮ ಯಾಗಿಟ್ಟಿದ್ದಾನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ನಿನ್ನನ್ನು ಸಂಪೂರ್ಣ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸಂಪೂರ್ಣ ಸ್ವಸ್ಥತೆ. ಆಮೇಲೆ ಯೇಸು ಕ್ರಿಸ್ತನ ಆತನ ಬಂದು ಕೇಳ್ತಾರೆ. ನೋಡ್ರಿ, ಇವತ್ತನ್ನು ಕೇಳಿಲ್ಲ, ಮತ್ತೆ ಯೇಸು ಕ್ರಿಸ್ತನ ಅವ್ರಿಗಾಗಿ ಪ್ರಾರ್ಥನೆನೂ ಮಾಡಿಲ್ಲ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಏನ್ ಮಾಡ್ತಾರೆ ಗೊತ್ತಿ ಕೇಳ್ತೀವಿ, ಅದು ಯೇಸು ಕ್ರಿಸ್ತನ ನೋಡಿ ಪ್ರಾರ್ಥನೆ ತಂದೆ ಹತ್ರ ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಯಂ ಗುಣಪಡಿಸಿದ್ದಾನೆ. ಆಗ ಈ ಒಂದು ಪಾರ್ಶ್ವವಾಯು ರೋಗಿ, ನೀನು ಎದ್ದು ನಡಿಬೇಕಂತ ಇಷ್ಟಪಡ್ತೀಯಾ? ಆಮೇನ್. ನೀನು ಗುಣವಾಗಬೇಕಂತ ಇಷ್ಟಪಡ್ತೀಯಾ? ಆಮೇನ್. ಗುಣ ಆಗತ್ತೆ ಇಷ್ಟಪಡ್ತೀಯಾ? ಹಾಗಾದ್ರೆ ನೀನು ಹಾಸಿಗೆ ಅಂತ ತೆಗೆದುಕೊಂಡು ಎದ್ದು ನಡಿ ಅಂತ ಹೇಳಿದ. ಅರೇ, ವಾಟ್ ಅ ಕಮಾಂಡ್! ಈತನು ಯಾರು? ಹಾಸಿಗೆ ತಗೊಂಡು ಎದ್ದು ನಡಿ ಅಂತ ಹೇಳ್ತಾ ಇದ್ದಾನೆ. ಈತನೇನು ಮಾಡಿದ? ಹಾಸಿಗೆ ಹೋಗಿದ ಹಾಸಿಗೆ ಗಡಗಡ ಅಂತ ತಗೊಂಡು ಹಾಸಿಗೆ ತಗೊಂಡು ಹಾಕೊಂಡ ಬೈ ಮೇಲೆ ಎದ್ದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಈತನ ಯಾರಂತನೂ ಕೇಳಿಲ್ಲ. ಸ್ವಾಮಿ, ಪ್ರೈಸ್ ಲಾರ್ಡ್ ಜೀಸಸ್. ಹಂಗಿದೆ ಲೋಕ ಈಗ. ಸ್ವಸ್ಥ ಗುಣ ಆಗಿದ ಮೇಲೆ ಗುಣಪಡಿಸಿದವ್ರು ಯಾರು? ಇವನು ಯಾರು ಗುಣಪಡಿಸಿದ ನೋಡಿಲ್ಲ. ಅರೆ, ಎದ್ದು ನಡೆದು ಓಡ್ತಾ ಇದ್ದಾನೆ. ಎಲ್ಲಿ ಓಡ್ತಾನೆ? ಮೊದಲು ಗುಣ ಆಯ್ದ ಕೂಡಲೇ ಕುಟುಂಬಕ್ಕೆ ಹೋಗಿ ಎಲ್ಲರಿಗೂ ಹೇಳ್ತಾನೆ. ಯಾರೋ ಒಬ್ರು ಬಂದ್ರು, ನೀನು ಎದ್ದು ನಡಿ ಅಂತ ಹೇಳ್ದ. ನಾ ಎದ್ದು ನಡೆದೆ. ಹೆಂಗೆ ಎದ್ದು ನಡಿ ಅಂತ ಹೇಳ್ದ? ಹಂಗಲ್ಲ,
ನಿನಗೆ ಹಾಸಿಗೆ ತೊಗೊಂಡು ನಡಿ ಅಂತ ಹೇಳ್ದ. ಯಾಕೆ ಹಾಸಿಗೆ ತೊಗೊಂಡು ನಡಿ ಅಂತ ಹೇಳ್ದ? ಮೆಂಟಾಲಿಟಿ ಗೊತ್ತೈತೆ ಅವ್ರಿಗೆ. ಹಾಸಿಗೆ ಇಲ್ಲಿಟ್ರೆ ಮತ್ತೆ ಬರ್ತಾರೆ ಅಂತೇಳಿ. ಹಾಸಿಗೆಯಲ್ಲಿಟ್ರ ಮತ್ತೆ ಅಲ್ಲೇ ಬರೋ ಬುದ್ಧಿ ಇರ್ತದೆ. ಅದಕ್ಕಾಗಿ ಬೇಡಪ್ಪ ನೀನು ಹಾಸಿಗೆ ತೊಗೊಂಡು ಹೋಗ್ಬಿಡಿ ಅತ್ತಗ, ಇಲ್ಲೇ ಬರೋದೇ ಬೇಡ ನೀ ಎಂದಿಗೂ ಅಂತ ಹೇಳ್ತಾನೆ. ಹೇಳಿದ ಮೇಲೆ ಯೋಹಾನ ಸುವಾರ್ತೆ ಭಾಳ ಜಾಗೃತಿಗೊಳಿಸ್ತಾರೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಪಾರ್ಶ್ವವಾಯು ರೋಗಿಯನ್ನು ಭೇಟಿಯಾಗ್ತಾನೆ. ಇಲ್ಲಿ ದೇವಾಲಯದಲ್ಲಿ ಭೇಟಿಯಾಗ್ತಾನೆ. ಭೇಟಿಯಾಗಿದ ಕೂಡಲೇ ಹಾಯ್ ನೀನೇ ಅಲ್ಲ ಅದು ಗುಣ ಆಗಿದೆ ಅಂತ ಕೇಳ್ತಾನೆ. ಹೋದ್ರೆ ಆ ಮಾತನ್ನು ಭಕ್ತರೇ, ವಿದ್ಯಾವಂತರೇ, ಬೈಬಲ್ ಸ್ಟೂಡೆಂಟ್ಸ್ ಬರ್ಕೊಳ್ತಾ ಇದ್ರಾ? ಯಾರು? ಹೋಗ್ಲಿ ಅವನು. ತನ್ನನ್ನು ಸ್ವಸ್ಥಪಡಿಸಿದ ಆತನು ಯೇಸುವೆ ಎಂದು ಯೇಸುವೆ ಎಂದು ಮತ್ತೊಂದು ಸರಳವ ಎಲ್ಲಿ ತಿಳಿಸಿದಾನೆ? ಯೇಸು ಅಂತ ಹೇಳಿ ತಿಳಿಸಿದ. 5ನೇ ಅಧ್ಯಾಯ 13ನೇ ವಚನ. ಹೌದವ ಯವ್ವ, ಭಾಳ ಥ್ಯಾಂಕ್ಸ್ ಅವ್ವ. ಬರ ಆಗ ಆದರೆ ಮತ್ತೆ ಯಾವುದ್ರವ ಹೇಳುವ? ಆತನು ಎಂದು ಇಲ್ಲಿ ಯಹೂದ್ಯರು, ಮತಸ್ಥರು, ಮಲ್ಲಿರ್ತಕ್ಕಂಥ ಪರಿಸಾಯರು ಸದಕಾರಿ ಕೇಳಿದ್ರು, ನಿನ್ನನ್ನು ಯಾರಪ್ಪ ಗುಣಪಡಿಸಿದು ಅಂತ ಕೇಳಿದ್ರೆ ಐ ಡೋಂಟ್ ನೋ ಅಂತೇಳಿ. ಏನು ಹೇಳ್ದ? ಯಾರೋ ಬಂದರು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಅಂತ ಹೇಳ್ದ. ನಾನು ಎದ್ದು ನಡೀತಾನೆ. ಆಮೇಲೆ ಆತನು ಯಾರೆಂದು ಸ್ವಸ್ಥವಾದವನಿಗೆ, ಗುಣವಾದವನಿಗೆ ತಿಳಿದಿರಲಿಲ್ಲ. ಜನಸಮೂಹ ಇರೋದ್ರಿಂದ ಯೇಸು ಅಲ್ಲಿಂದ ತಪ್ಪಿಕೊಂಡು ಹೋದನು. ಆಮೇಲೆ ಮುಂದಮ್ಮ, ತರುವಾಯ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ಅವನಿಗೆ ಜಾಗೃತಿ ಕೇಳ್ತೀರಿ ಕ್ರಿಶ್ಚಿಯನ್ಸ್ ಎಲ್ಲ, ಆತ್ಮೀಯರೆಲ್ಲ, ಅವನನ್ನು ಕಂಡು ದೇವಾಲಯದ ಕಂಡ. ಎಲ್ಲಿ ಕಂಡ? ಸ್ವಸ್ಥವಾದಿದ ಮೇಲೆ ಈ ಮನುಷ್ಯ ದೇವಾಲಯದ ಕಂಡ. ಯೇಸು ಗೊತ್ತಿತ್ತು ಈ ಮನುಷ್ಯ ಸ್ವಸ್ಥ ಆದ ಮೇಲೆ ಎಲ್ಲಿ ಹೋಗುದಿಲ್ಲ, ಪ್ರೇಯರ್ ಹಾಲ್ಗೆ ಹೋಗ್ತಾನೆ ಹೊರತು ಸಿನಿಮಾ ಹಾಲ್ಗೆ ಹೋಗುದಿಲ್ಲ ಅಂತ ಗೊತ್ತಿತ್ತು ಇವನಿಗೆ. ಆತನು ದುಂದುವ ನಡೀತಕ್ಕಂಥ ಗೊಂದಲ ನಡೀತಾ ಅಲ್ಲಿ ಹೋಗುದಿಲ್ಲ ಎಂಬುದಾಗಿ ಗೊತ್ತಾಯ್ತು. ಆದ್ರೆ ಟಿವಿ ಸೀರಿಯಲ್ ನೋಡ್ಲಿಕ್ಕೆ ಹೋಗುದಿಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಸ್ವಸ್ಥವಾದ ಮೇಲೆ ದೇವಾಲಯಕ್ಕೆ ಹೋದನು. ತದನಂತರ ಅವನಿಗೆ ಈಗೋ ನಿನಗೆ ಸ್ವಸ್ಥವಾಯ್ತಲ್ಲ, 38 ವರ್ಷದಿಂದ ನೀನು ಬಿದ್ದುಕೊಂಡಿದ್ದಿ, ನಿನಗೆ ಸ್ವಸ್ಥವಾಯ್ತಲ್ಲ. ಎಸ್ ಸರ್, ಐ ಆಮ್ ಓಕೆ ಸರ್, ಐ ಆಮ್ ಫೈನ್ ಸರ್ ಎಂಬುದಾಗಿ ಹೇಳ್ತಾನ. ನಿನಗೆ ಸ್ವಸ್ಥವಾಯ್ತಲ್ಲ, ನಿನ್ನ ಮೇಲೆ ಹೆಚ್ಚಿನ ಕೇಡು ಬಾರದಂತೆ. ಲಿಸನ್ ಕೇರ್ಫುಲ್ ದಿಸ್ ಪಾಯಿಂಟ್. ನಿನ್ನ ಮೇಲೆ ಇದಕ್ಕಿಂತ ಈಗಿರುವ ಕೇಡಿತ್ತಲ್ಲ, ನಿನ್ನ ಮೇಲೆ ಇದಕ್ಕಿಂತ ಹೆಚ್ಚಿನ ಕೇಡು ಬರದಂತೆ ಇನ್ನು ಮುಂದೆ ಪಾಪ ಮಾಡಬೇಡ ಎಂದು ಹೇಳಿದನು. ಯಾಕಂದ್ರೆ ನಿನ್ನನ್ನು ಕೇಡೇನು ಮಾಡ್ತದೆ? ಬೇಟೆ ಆಡ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರರೇ, ಅನೇಕ ಆತ್ಮೀಯರು, ನನ್ನ ಕಳಕಳಿಯ ವಿನಂತಿ ಅವರಿಗೆ ಯಾಕೆ ಹೇಳ್ತಾ ಇದ್ದಾನಂದ್ರೆ, ಯೇಸು ಕ್ರಿಸ್ತನ ಕೆಲವೊಂದು ವಿಷಯಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿದಾನ, ನಿಮ್ಮನ್ನು ಸ್ವಸ್ಥಪಡಿಸಿದಾನ, ಕೆಲವು ಸಂಕಟಗಳಿಂದ ಬಿಡಿಸಿದಾನ. ಹಾಗಾದರೆ ಬಿಟ್ಟಾದ ಮೇಲೆ, ನಿಮ್ಮನ್ನು ಬಿಡುಗಡೆ ಆದಮೇಲೆ, ನಿಮಗೆ ಸ್ವಸ್ಥತೆ ಆದಮೇಲೆ, ನಿಮಗೆ ಉಪಶಮನ, ನಿಮಗೆ ರಿಲೀಫ್, ನಿಮಗೆ ಆನಂದ, ನಿಮಗೆ ಸಮಾಧಾನ ಎಲ್ಲವೂ ನಿಮಗೆ ಅನುಗ್ರಹಿಸಿದ ನಂತರ ಮತ್ತು ಪುನಃ ಪಾಪ ಮಾಡಬೇಡ. ಇದಕ್ಕಿಂತ ಈಗ 38 ವರ್ಷ ಏನು ಬಿದ್ದಿದ್ದಿಲ್ಲ ಮಂಚದಲ್ಲಿ ಬಾವಿ ಹತ್ರ ಬಿಕಾರಿಯಾಗಿ, ಹಲ್ಲೆಲೂಯಾ, 38 ವರ್ಷ ಏನು ಬಿದ್ದಿದೆಯಲ್ಲ, ಇದಕ್ಕಿಂತ ಹೆಚ್ಚಿನ ಕೇಡು ಬಂದಿತ್ತು. ಸ್ವಲ್ಪ ಜಾಗ್ರತೆಯಿಂದರು. ಇದೇ ಜಾಗ್ರತೆ ನಮ್ಗೆ ಬೇಕಾಗಿದ್ದು. ಆದರೆ ಒಂದು ವೇಳೆ ದೇವರ ಹತ್ರ ಬಂದು ದೇವ್ರ ನಂಬಿಕೊಂಡು ಎಲ್ಲ ಚೆನ್ನಾಗಿತ್ತು, ಆರಾಮಿತ್ತು, ಎಲ್ಲ ಬಂತು, ಆರಾಮಾಗಿ ಒಳ್ಳೆ ಡ್ರೆಸ್ ಇದೆ, ಒಳ್ಳೆ ತಿಂಡಿ ಇದೆ, ಒಳ್ಳೆ ಮೊಬೈಲ್ ಇದೆ, ಒಳ್ಳೆ ಟಿವಿಗಳಿದೆ, ಎಲ್ಲ ತಿನ್ಲಿಕ್ಕೆಲ್ಲ ಆಯ್ತು. ಆದರೆ ಎಲ್ಲ ಚೆನ್ನಾಗಾಯ್ತು ಅಂತೇಳಿ ಮತ್ತು ತಿರುಗಿ ಪಾಪಕ್ಕೆ, ಮೋಸಕ್ಕೆ, ದ್ರೋಹಕ್ಕೆ, ಅಪರಾಧಕ್ಕೆ ಹೋದ್ರೆ ಏನು ಬರ್ತದೆ ನಿಮಗೆ? ಇದಕ್ಕಿಂತ ಹೆಚ್ಚಿನ ಯಾರೂ ನೋಡಿಲ್ಲ ನಾನು ಮಾಡೋದು ಪಾಪ. ಹಲ್ಲೆಲೂಯಾ. ನಾನು ಮಾಡುವ ಪಾಪ ಯಾರೂ ನೋಡಿಲ್ಲ. ಹೌದಾ? ನೀನು ನೋಡದೇ ಇದ್ರು ಕೂಡ, ಯಾರು ನೋಡದೇ ಇದ್ರು ಕೂಡ, ಗಂಭೀರವಾಗಿ ಹೇಳ್ತಾರಲ್ಲ, ಯಾರು ನೋಡದೇ ಇದ್ರು ಕೂಡ ನಿನ್ನ ಪಾಪ ನಿನ್ನನ್ನು ಅಟ್ಟಿಸಿ ನೀನು ನಾಶವಾಗುವವರೆಗೂ ನಿನ್ನನ್ನು ಹೊಂಚು ಹಾಕ್ಕೊಂಡು ನಿನ್ನ ಬಾಗಿಲತ್ರ ನಿನ್ನನ್ನು ದೇಶದಿಮ್ಮರಿಯಾಗಿ, ಪೋಲಿಯಾಗಿ, ದಿಕ್ಕಿಲ್ಲದವನಾಗಿ ನಿನ್ನ ಪಾಪವು ನಿನ್ನನ್ನು ಅಟ್ಟಿಸಿ ಹೊಡಿತದೆ. ಈಗಲಾದರೂ ಎಚ್ಚೆತ್ತುಕೋ.
ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಕಾಲವೆಂಬುದಾಗಿ ನಾವು ಎಚ್ಚೆತ್ತುಕೊಳ್ಳೋದು. ಅದಕ್ಕಾಗಿ ಈಗ ನಿಮ್ಮೆಲ್ಲರಿಗೆ ಶುಭವಾರ್ತೆ ಏನಂದರೆ, ಒಂದು ವೇಳೆ ನೀವು ಯೇಸು ಕ್ರಿಸ್ತನಿಂದ, ಸೇವಕರಿಂದ ಅಥವಾ ಮಾಧ್ಯಮದ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ ನೀವು ಎಲ್ಲೋ ರೋಗಗಳನ್ನು ಗುಣವಾಗಿರ್ಬೋದು, ಸ್ವಸ್ಥತೆ ಆಗಿರ್ಬೋದು, ಬಿಡುಗಡೆ ಆಗಲಾರದಂಥ ಅನಿಷ್ಟ, ಶಾಪ, ಮನೆಯಲ್ಲಿರುವ ಸಂಕಟ, ಪಿಶಾಚಿ ಶಕ್ತಿಗಳು, ದುಷ್ಟ ಶಕ್ತಿಗಳ ಕಾಟದಿಂದ ನಿಮಗೆ ಬಿಡುಗಡೆ ಆಗಿರಬಹುದು. ಆಮೇನ್, ಸಂತೋಷ. ಆದರೆ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆದರೆ ಇನ್ನು ಮುಂದೆ ಪಾಪ ಮಾಡಬೇಡ. ಒಂದು ವೇಳೆ ಪಾಪ ಆಯಿತು, ಅವ್ರ ಗತಿ ಏನು? ಪಾಪ ಆಯ್ತು, ಈಗ ಮತ್ತು ಡಬಲ್ ಕೇಡು ಬಂದ್ಬಿಟ್ಟಿದೆ, ಅದಕ್ಕಿಂತ ಹೆಚ್ಚಿನ ಕೇಡು ಬಂದಿವೆ. ಅವ್ರಿಗೇನು? ಈಗ ಅವರು ಕೈ ಬಿಟ್ಟಾರಂತ ತಿಳ್ಕೊಬೇಡ್ರಿ, ಅವ್ರಿಗೂ ದೇವರು ಅವಕಾಶವನ್ನು ಕೊಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದೇ ಸುವಾರ್ತೆ ನಿಮ್ಗೆ ತಿಳಿಸ್ತಾ ಇದ್ದಾನೆ. ನೀವು ಗುಣವಾದ ನಂತರ, ರಕ್ಷಣೆ ಹೊಂದಿದ ನಂತರ, ದೀಕ್ಷಾಸ್ಥಾನ ತಗೊಂಡ ನಂತರ ಮತ್ತು ತಿರುಗಿ ಹಳೆಯ ವ್ಯವಹಾರಕ್ಕೆ, ಪಾಪದ ವ್ಯವಹಾರಕ್ಕೆ, ದ್ರೋಹ, ಅಪರಾಧಗಳು, ಕಣಿನಾಸೆ, ಸೆರೆದಾಸೆ, ಬದುಕುಬಾಳಿಗಂಡಂಬ, ನನ್ನನ್ನು ಬಿಟ್ಟು ಬೇರೆ ದೇವಳಿಗಿರಬಾರದು, ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಅಡ್ಡ ಬೀಳಬಾರದು, ಸೇವಿಸಬಾರದು, ಯೆಹೋವನ ಹೆಸರು ವ್ಯರ್ಥವಾದ ಕಾಲಕ್ಕೆ ಎತ್ತಬಾರದು. 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ, ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಸ್ಮರಿಸಬೇಕು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ನಿನ್ನ ನೆರೆಯವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೇನಿದೆ? ಕದಿಯಬಾರದು, ಅದು ಕದಿಯಬಾರದು, ಮತ್ತು ನಿನ್ನ ನೆರೆಯವರ ಸೊತ್ತನ್ನಾಗಲಿ ಏನನ್ನಾಗಲಿ ಮೋಹಿಸಬಾರದು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಪಾಪ ಮಾಡಬೇಡ ಅಂತೇಳಿ. ಒಂದು ವೇಳೆ ಪಾಪ ಮಾಡಿ ಆಯಿತು, ತಿಳಿದು ಮಾಡಿದಿ, ತಿಳಿಯದೇ ಮಾಡಿದಿ, ಬೇಕಂತ ಮಾಡಿದಿ, ಉದ್ದೇಶಪೂರ್ವಕವಾಗಿ ಮಾಡಿದೆ, ಪರವಾಗಿಲ್ಲ, ಬನ್ನಿ, ಈಗಲಾದರೂ ಪಶ್ಚಾತ್ತಾಪಟ್ಟು ಬನ್ನಿ. ಅದಕ್ಕೆ ನೋಡ್ರಿ, ದೇವರ ಪ್ಲಾನ್ ಏನಿದೆ ನೋಡ್ರಿ, ದೇವರ ಉದ್ದೇಶ ಏನಿದೆ? ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಉದ್ದೇಶ ಏನಿದೆ? ನೀವು ಸ್ವಸ್ಥವಾಗಿರಬೇಕು ಅನ್ನೋದೇ ದೇವರ ಉದ್ದೇಶ ನೋಡ್ರಿ. ನೀವು ಯಾವುದೇ ವಿಷಯದಿಂದ ನೀವು ರೋಗದಲ್ಲಿ ಇರಬೇಕನ್ನತಕ್ಕಂಥ ದೇವರ ಸಂಕಲ್ಪ ಅಲ್ಲ ಅನ್ನತಕ್ಕಂಥ ಸತ್ಯವು ನಾವು ಎಷ್ಟು ಮಾತ್ರಕ್ಕೂ ಮಿಸ್ ಮಾಡ್ಕೋಬಾರ್ದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಮಿಸ್ ಮಾಡ್ಕೋಬಾರ್ದು ನಾವು. ಯಾಕಂದ್ರೆ ಅದಕ್ಕೆ ಅಪೊಸ್ತಲನಾಗಿರ್ತಕ್ಕಂಥ ಯಾಕೋಬನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಶಿಷ್ಯನಾಗಿ ತರಬೇತಿ ಪಡೆದು ಯೇಸು ಕ್ರಿಸ್ತನ ಎಲ್ಲ ಕಲಿತುಕೊಂಡು ಅಪೊಸ್ತಲನಾದ ಯಾಕೋಬನು ಅದ್ಭುತವಾದಂಥ ಒಂದು ರೆಮಿಡಿ ಬರೆದಿದ್ದಾನೆ. ರೆಮಿಡಿ ಅಂದರೆ ಒಂದು ಪರಿಹಾರ ಬರೆದಿದ್ದಾನೆ. ಒಂದು ವೇಳೆ ಪಾಪ ಮಾಡಿ ಆಗಿದ್ರೂ ನಿನಗೆ ರೋಗ ಬಿಡ್ತಾ ಇಲ್ಲಲ್ಲ, ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಯಾಕೋಬ 5ನೇ ಅಧ್ಯಾಯ 14ನೇ ವಚನ, 5ನೇ ಅಧ್ಯಾಯ 14, ಪ್ರತಿಯೊಂದು ಆತ್ಮೀಯರಿಗೆ, ಹೊಸದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಬಂದಿದ್ದವರಿಗೆ ಒಳ್ಳೆ ವಾರ್ತೆ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವ್ಯಾ? 5:14 ಓದ್ತಿರಿ, ದಯಮಾಡಿ ಓದ್ತಿರಿ. ನಿಮ್ಮಲ್ಲಿ ಯಾರಾದ್ರೆ, ನೋಡಿ ಯೇಸು ನೋಡ್ರಿ ಎಂತ ಪ್ರೀ ಪ್ಲಾನ್ ಮಾಡಿದಾನೆ. ಯಾಕಂದ್ರೆ ಯಾರು ಅಸ್ವಸ್ಥವಾಗಿರೋದು ದೇವ್ರಿಗೆ ಇಷ್ಟ ಇಲ್ಲ ನೋಡ್ರಿ. ಹೆಂಗಾದ್ರೆ ಮಾಡಿ ನನ್ನ ಜನರು, ನನ್ನ ಪ್ರಜೆಗಳು ಸ್ವಸ್ಥವಾಗಿರ್ಬೇಕನ್ನತಕ್ಕಂಥ ಉದ್ದೇಶ ಇದರಲ್ಲಿ ಕಾಣ್ತಾ ಇದ್ದಾನೆ. ಅದಕ್ಕಾಗಿ ಅಪೊಸ್ತಲ ಪೌಲು ಆ ಯೇಸು ಕ್ರಿಸ್ತನ ಉಪದೇಶವನ್ನು ಕೇಳಿ ಹೇಳ್ತಾನೆ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿ ಅನಾರೋಗ್ಯದಲ್ಲಿ ಇದ್ದಾನೋ ಅವನು ಚರ್ಚಿನ ಹಿರಿಯರನ್ನು ಕಳಿಸಿ. ಯಾರನ್ನು ಕಳಿಸಿ? ಚರ್ಚ್ ಸಭೆಯ, ಕ್ರೈಸ್ತ ಸಭೆಯ ಹಿರಿಯರನ್ನು ಕಳಿಸಿ, ಕ್ರೈಸ್ತ ಸಭೆಯ ಹಿರಿಯರನ್ನು ಕಳಿಸಿ ಅವರು ಯಾರ ಹೆಸರಿನಿಂದ? ಯೇಸುವಿನ ಹೆಸರಿನಿಂದ. ಕರ್ತನಂದ್ರೆ ಒಡೆಯನ, ಸ್ವಾಮಿ ಅಲ್ಲ. ದಯಮಾಡಿ ಎಲ್ಲ ಕನ್ನಡಿಗರೇ ಯೇಸುವನ್ನು ಸ್ವಾಮಿ ಎಂದು ಸಂಬೋಧಿಸಬೇಡ್ರಿ ಎಂಬ ನನ್ನ ಕಳಕಳೆಯ ವಿನಂತಿ. ಡಿಕ್ಷನರಿ ಹೋಗಿ ನೋಡ್ರಿ, ಸ್ವಾಮಿ ಅನ್ನೋ ಪದಕ್ಕೆ ಅರ್ಥ ಬೈಬಲ್ನಲ್ಲಿರೋ ಅರ್ಥಕ್ಕೆ ಹೋಲಿಸುವುದಿಲ್ಲ. ಅದಕ್ಕೆ ಯೇಸುವನ್ನು ಏನಂತ ಹೇಳ್ತೀರಿ? ಕರ್ತನಾದ ಯೇಸು ಅಥವಾ ಒಡೆಯ. ಇಂಗ್ಲಿಷಲ್ಲಿ ಲಾರ್ಡ್ ಅಂತ. ಲಾರ್ಡ್ ಅಂದ್ರೆ ಒಡೆಯ ಅಥವಾ ಕರ್ತನು ಎಂದರ್ಥ, ಅಥವಾ ಪ್ರಭುವೇ ಎಂದರ್ಥ. ಒಂದು ಅರಸರನ್ನು ಸಂಬೋಧಿಸತಕ್ಕಂಥ ಒಂದು ಪದ. ಅದಕ್ಕಾಗಿ ಸ್ವಾಮಿ ಅನ್ನೋದು ಒಂದು ಮತ ಸಂಬಂಧವಾದ ಪದ, ಒಂದು ಧರ್ಮ ಸಂಬಂಧವಾದ ಪದ. ಆದರೆ ಒಡೆಯನೇ ಅನ್ನೋದು ರಾಜ್ಯ ಸಂಬಂಧವಾದ ಪದ. ಯಾಕಂದ್ರೆ ಯೇಸು ಕ್ರಿಸ್ತನು ಒಂದು ಮತವನ್ನು ಸ್ಥಾಪಿಸಲಿಕ್ಕೆ ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತನು
ಪರಲೋಕ ರಾಜ್ಯವು ಸಾರ್ಲಿಕ್ಕೆ ಬಂದಿದೆ. ಅರಸನಾಗಿದ್ದಾನೆ. ಅದಕ್ಕೆ ಕರ್ತನಾದ ಯೇಸುವಿನ ನಾಮದಲ್ಲಿ. ಮತ್ತೊಂದು ಸಾರಿ ಉತ್ತರ ಮಾರೇ. ನಿಮ್ಮಲ್ಲಿ 15 ಡೈರೆಕ್ಟ್ ಬಂದ್ಬಿಡ್ರಿ. ನಂಬಿಕೆಯಿಂದ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ನಂಬಿಕೆಯಿಂದ ಮಾಡಿದ್ದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುತ್ತದೆ. ಅಂದ್ರೆ ರಕ್ಷಣೆಯಲ್ಲಿ ಏನಿದೆ? ಸ್ವಸ್ಥತೆ ಕೂಡ. ಆ ರಕ್ಷಣೆ ಅಂದ್ರೆ ಸ್ವಸ್ಥತೆ ಅಲ್ಲ, ಅದು ಅಂತೇಳಿ ಈ ರೀತಿಯ ತಪ್ಪು ಮಾರ್ಗ ತೋರಿಸ್ತಾನೆ. ಇಲ್ಲಿ ರಕ್ಷಣೆ ಅನ್ನೋದು ಸ್ವಸ್ಥತೆಯಲ್ಲಿ ಕೂಡ ತೋರಿಸ್ತಾನೆ. ರೋಗಿಯನ್ನು ರಕ್ಷಿಸಿ ಅವನನ್ನು ಎಬ್ಬಿಸುವನು. ಮುಂದೆ ಮತ್ತು ಒಂದು ವೇಳೆ ಅವನು ಪಾಪ ಮಾಡಿದ್ದವನಾಗಿದ್ದರೆ ಅದು ಅವನಿಗೆ ಹೇಗೆ ಪರಿಹಾರ ಆಗೋದು? ಅವನಿಗೆ ಖಂಡಿತವಾಗಿ ಪರಿಹಾರ ಆಗೋದು. ಸೌಂಡ್ ಬರಲಿ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ, ಓಲ್ಡ್ ಕನ್ನಡ, ನೀವು ಗುಣವಾಗಬೇಕಾದ್ರೆ, ನೋಡ್ರಿ ಎಷ್ಟು ಚೆನ್ನಾಗಿದೆ. ನೀವು ಸ್ವಸ್ಥವಾಗಬೇಕಾದ್ರೆ, ನೀವು ಗುಣವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೆ ಒಬ್ಬರು ಒಪ್ಪಿಕೊಂಡು ಅರಿಕೆ ಮಾಡಿ, ಒಬ್ಬರಿಗೋಸ್ಕರ ಒಬ್ಬರು, ಹಿರಿಯರು ಒಬ್ಬರಿಗೋಸ್ಕರ ಒಬ್ಬರು ಕರ್ತನನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿರ್ತದೆ. ಫಾರ್ ಯು ಗುಡ್ ನ್ಯೂಸ್ ಬಡಿ. ನನ್ನನ್ನು ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ, ಗ್ರಾಮ ಹಳ್ಳಿಗಳಲ್ಲಿರ್ತಕ್ಕಂಥವ್ರು, ನೀನು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಪರಿಹಾರ ಹೊಂದಿ ಆ ಪಾಪಗಳನ್ನು ಬಿಟ್ಟು ಪ್ರಾರ್ಥನೆ ಮಾಡೋದಾದರೆ ಅವನು ಖಂಡಿತವಾಗಿ ಗುಣಮುಖನಾಗುತ್ತಾನೆ. ನೀನು ಸ್ವಸ್ಥವಾಗಬೇಕಾದ್ರೆ ನೋಡಿ, ಇಫ್ ಯು ವಾಂಟ್ ಟು ಬಿ ಹೀಲ್ ಯು ನೀಡ್ ಟು ಕನ್ಫೆಸ್ ಯುವರ್ ಸಿನ್ಸ್ ಅಂಡ್ ಟ್ರಾಸ್ಪಸ್. ನೀನು ಸ್ವಸ್ಥವಾಗಬೇಕಾದ್ರೆ, ನೀನು ಬಿಡುಗಡೆ ಆಗಬೇಕಾದ್ರೆ, ಆಮೇನ್, ನೀನು ಎಲ್ಲ ಶಾಪಗಳಿಂದ, ರೋಗಗಳಿಂದ, ಬಾಧೆಗಳಿಂದ, ಅನಿಷ್ಟಗಳಿಂದ ಬಿಡುಗಡೆ ಆಗಬೇಕಾದ್ರೆ ಏನ್ ಮಾಡ್ಬೇಕು? ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ, ನೀನು ಡೆಲಿವರೆನ್ಸ್ ಬರಬೇಕಾದ್ರೆ, ಬಿಡುಗಡೆ ಬರಬೇಕು, ಸ್ವಸ್ಥತೆ ಬರಬೇಕಾದ್ರೆ ನಿನ್ನ ಪಾಪಗಳನ್ನು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಆ ಪಾಪಗಳನ್ನು ಬಿಟ್ಟು ಹೋಗೋದಾದ್ರೆ ನೀತಿವಂತನ ಪ್ರಾರ್ಥನೆ, ಅತ್ಯಾಸಕ್ತಿಯುಳ್ಳ ನೀತಿವಂತನ ಪ್ರಾರ್ಥನೆ ಬಹು ಬಲವಾಗಿರ್ತದೆ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ? ಎಲ್ಲರೂ ಕೈಗಳು ತಟ್ಟಿ ಹೇಳ್ತೀರ? ಎಲ್ಲರೂ ಪ್ರೈಸ್ ಲಾರ್ಡ್ ಜೀಸಸ್ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈಗ ನಾವು ದಾಂಡೇಲಿಯ ಒಂದು ಗಾಂಧಿನಗರ ಅನ್ನತಕ್ಕಂಥ ಪ್ರದೇಶ ಏರಿಯಾದಿಂದ ನಾವು ಈ ಬೈಬಲ್ ಸ್ಟಡಿಯನ್ನು ನಿಮ್ಮ ಹತ್ರ ತರ್ತಾ ಇದ್ದೇವೆ. ಅನೇಕ ಆತ್ಮೀಯರು, ಕ್ರೈಸ್ತವರು, ಅನೇಕ ದೇವರು ನಂಬಿಕೊಂಡು ಹೊಸದಾಗಿ ಬಂದಿದ್ದವರು ಮೋಸ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರಿನ್ನೂ ದೇವರ ವಾಕ್ಯ ಹೇಳಿದಂತೆ ಪಾಪ ಜೀವನವನ್ನು ಬಿಟ್ಟು ಬಿಡದೆ ಹಾಗೆ ನಡ್ಕೊಂಡು ತಮ್ಮನ್ನು ತಾವು ಮೋಸಗೊಳಿಸ್ಕೊಂಡು ತಮ್ಮ ಜೀವನವನ್ನು ಪತನ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ನೀನು ಸ್ವಸ್ಥವಾಗಬೇಕಾದ್ರೆ ನಿನ್ನ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಮನೆಯಾಗಿದ್ರೆ ಹೆಂಗಿರ್ತಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ, ಇವತ್ತಿಂದ ನಿಮ್ಮ ಸ್ವಸ್ಥತೆ ಮಾತ್ರ ಖಚಿತ. ಹೇಗೆ ನೋಡ್ರಿ, ಒಬ್ಬರನ್ನೊಬ್ಬರು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡಾಗ ಸಭೆ ಹಿರಿಯರು, ಕ್ರೈಸ್ತ ಚರ್ಚಿನ ಹಿರಿಯರು, ನಾವು ಏನಾದ್ರೆ ಒಬ್ಬರು ಯಾಕೆ ಪಾಪಗಳು ಒಪ್ಕೊಳ್ಳಿಕ್ಕೆ ಹೇಳಿದಾವೆ? ಪಾಪಗಳು ಒಪ್ಕೊಳ್ಳಿಕ್ಕೆ ಯಾಕೆ ಹೇಳಿದಾನೆ? ನಮಗೇನು ಗೊತ್ತೈತಿ? ಹೋದ್ರವ ಬೈಬಲಲ್ಲಿ. ನೀನು ಸ್ವಸ್ಥವಾಗಬೇಕಾದ್ರೆ, ಮತ್ತು ಇನ್ನೊಂದು ಅರ್ಥ ಇದೆ, ಯಾಕೆ ಮತ್ತು ರಕ್ಷಣೆ ಆಗಬೇಕು. ಮತ್ತು ಯಾಕೆ ನೀವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದಾನೆ? ಯಾಕೆ? ಮತ್ತು ಹೇಳಿ, ಹಲೋ ಹೇಳಿಯಾ? ಯಾಕೆ ಗೊತ್ತಿದೆ? ಇವತ್ತು ನಿಮಗೆ ಒಂದು ಶುಭವಾರ್ತೆ. ನೀವು ಪಾಪ ಅಪರಾಧಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಿಮ್ಮ ನೀತಿ ಕಾಯಮಾಗಿರ್ತದೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ, ಹಲ್ಲೆಲೂಯಾ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿರ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು
ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಿಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಕೊನೆಯಾಗಿ ಸಂಸೋನನ 2 ಕಣ್ಣುಗಳು ಕುಕ್ಕಿ ಅವನ ಕಣ್ಣುಗಳು ಸೋರಿ ಹೋಗ್ತಾ ಇತ್ತು. ಅವನು ಮಾಡಿದ ಒಂದೇ ತಪ್ಪು, ಅವನು ವ್ಯಭಿಚಾರ ಮಾಡಲಿಲ್ಲ. ವ್ಯಭಿಚಾರ ಮಾಡಲಿಲ್ಲ. ಯಾರು? ಸಂಸೋನನು ವ್ಯಭಿಚಾರ ಮಾಡಲಿಲ್ಲ. ಆದರೆ ದೇವರು ಹೇಳಿರುವ ಗುಟ್ಟನ್ನು ಮರೆಯಾಗಿ ಅದನ್ನು ಕಾಪಾಡಿಕೊಂಡಿಲ್ಲ. ಆಗ ಸಂಸೋನನು ಆ ಗುಟ್ಟನ್ನು ಕಾಪಾಡಿಕೊಳ್ಳದೆ ಹೇಳಿರುವುದರಿಂದ ಅವನಿಗೇನಾಯ್ತು? ಕಣ್ಣುಗಳು ಒಡೆದು ಬಿಟ್ಟಿದ್ದಾರೆ. ಒಡೆದು ಬಿಟ್ಟಿರುವಾಗ ಸಂಸೋನ ಕೊನೆ ಪ್ರಾರ್ಥನೆ ಅಂತ ಇವತ್ತು ನಮ್ಮ ಪ್ರಾರ್ಥನೆ ಇರಬೇಕು ಎಂಬುದಾಗಿ ನನ್ನ ಕಳಕಳೆಯ ವಿನಂತಿ ಆಗಿದೆ ನಿಮ್ಮಲ್ಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸಂಸೋನನು ಅಲ್ಲಿ ಬಂದು ಆ ದೇವಾಲಯದಲ್ಲಿ 3,000 ಜನ ಒಡೆಯರು, ಫಿಲಿಸ್ತಿಯರು. ಯಾರು? ಫಿಲಿಸ್ತಿಯರ ಒಡೆಯರು. ಗಾಜಾನಲ್ಲಿರ್ತಕ್ಕಂಥ, ಈಗ ಗಾಜಾ ಇದೆ, ಈಗಲೂ ಇದೆ ಆ ಗಾಜಾನಲ್ಲಿರ್ತಕ್ಕಂಥ ಫಿಲಿಸ್ತಿಯರ ಒಡೆಯರು, ಎಲ್ಲ ಗವರ್ನರ್, ರಾಜ್ಯಪಾಲರು, ಅಲ್ಲಿ ಆಫೀಸರ್ಸ್ ಎಲ್ಲರೂ ಒಂದೇ ಹಾಲ್ನಲ್ಲಿ ಸೇರಿ ಬಂದಿದ್ದಾರೆ. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ಆವಾಗ ಸಂಸೋನನು ಏನನ್ನು ಪ್ರಾರ್ಥನೆ ಮಾಡಿದೆ ಗೊತ್ತಿದೆ? ಎಲ್ಲರೂ ತಿಳ್ಕೊಂಡ್ರು ಸಂಸೋನ್ ಫೈಟ್ ಮಾಡಿ ಕೊಡಿದ್ರೆ ಸಂಸೋನನಿಗೆ ಗೊತ್ತಿಲ್ಲ ದೇವರು ಅವನ ಕೈ ಬಿಟ್ಟನೆಂಬುದಾಗಿ ಅಂತ ಹೇಳಿದ್ರು. ಎಸ್, ಸಂಸೋನಿಗೆ ಇನ್ನೂ ಅರಿವಾಗ್ತಾ ಇಲ್ಲ ದೇವರನ್ನು ಕೈ ಬಿಟ್ಟರು ಅಂತೇಳಿ. ಆದ್ರೆ ಅವನ ತಲೆ ಒಳಗೇನಿದೆ? ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬ ನಂಬಿಕೆ ಅವನಲ್ಲಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದ್ರೆ ಜನರೆಲ್ಲರೂ ಅವನನ್ನು ನೋಡಿದ್ರು. ಏನಂತ ನೋಡಿದ್ರು? ದೇವರ ಬಿಟ್ಟನು. ಫಿಲಿಸ್ತಿಯರ್ ಹೇಳ್ತಾರೆ, ಅರೇ ಪರಮೇಶ್ವರ್ ಛೋಡ್ದಿ ಅಂತೇಳಿ ಅವನನ್ನು ಟೀಕೆ ಮಾಡಿ ಅಪಹಾಸ್ಯ ಮಾಡ್ತಾ ಇದ್ರು. ಅಪಹಾಸ್ಯ ಮಾಡ್ತಿರುವಾಗ ಆಗ ಸಂಸೋನನ ಕೊನೆ ಪ್ರಾರ್ಥನೆ, ಇವತ್ತು ಪ್ರತಿಯೊಂದು ವಿಶ್ವಾಸಿಯಲ್ಲಿ ಆ ಪ್ರಾರ್ಥನೆ ಬರಬೇಕು. ಲಾರ್ಡ್ ಸ್ಟ್ರೆಂಥನ್ ಮೀ ದಿಸ್ ಟೈಮ್ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಕರ್ತನೇ, ನನ್ನ ಈ 2 ಕಣ್ಣುಗಳಿಗಾಗಿ ಈ ಫಿಲಿಸ್ತಿಯರನ್ನು ಹತ ಮಾಡೋದಕ್ಕಾಗಿ ನನಗೆ ಒಂದು ಸಾರಿ ನಿನ್ನ ಶಕ್ತಿಯಿಂದ ತುಂಬು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಸಂಸೋನನ ಕೊನೆ ಪ್ರಾರ್ಥನೆ ಅಂತೆ ಪ್ರತಿದಿನ ಪ್ರತಿಯೊಬ್ಬರ ವಿಶ್ವಾಸಿಗಳಲ್ಲಿ ಇರಬೇಕೆಂಬುದಾಗಿ ನನ್ನ ಅದ್ಭುತವಾದಂತ ಈ ಸಂದೇಶ, ಈ ಒಂದು ಮನವಿ, ಈ ಒಂದು ಅಪೀಲ್ ನಾನು ನಿಮ್ಮ ಹತ್ರ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಸೇವೆಯನ್ನು ಪತನ ಮಾಡ್ತಾ ಇದ್ದಾರೆ, ಸೇವಕರನ್ನು ಹೊಡಿತಾ ಇದ್ದಾರೆ, ಸೇವಕರ ಮೇಲೆ ಧ್ವಂಸ ಮಾಡ್ತಾ ಇದ್ದಾರೆ, ಚರ್ಚ್ಗಳನ್ನು ಹೊಡಿತಾ ಇದ್ದಾರೆ, ಅನೇಕ ಚರ್ಚ್ಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಆದ್ರೆ ಧ್ವಂಸ ಮಾಡ್ತಾ ಇದ್ದಾರೆ, ನಾವೆಲ್ಲ ಹೆದರು ಕೂತ್ಕೊಳ್ಳೋದಿಲ್ಲ. ಸಂತೋಷ ಹೇಳ್ತಾ ಇದ್ದಾನೆ, ಮೈ ಲಾರ್ಡ್ ಸ್ಟ್ರೆಂಥನ್ ಮೀ ಒನ್ಸ್ ದಿಸ್ ಟೈಮ್ ಫಾರ್ ಮೈ 2 eyes sake ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದ. ಗಾಡ್ ವಾಸ್ ಆಬ್ಲಿಗೇಟೆಡ್ ಟು ಪವರ್ ಹಿಮ್. ಹಲ್ಲೆಲೂಯಾ. ದೇವರು ಮಜಬೂರಾದನು. ಓ ನನ್ನ ವಿಶ್ವಾಸವುಳ್ಳ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸುವುದು ಅಷ್ಟಿಲ್ಲ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹುಬಲದಾಗಿರ್ತದೆ. ರಬ ಶಬಲವದರ ಬಂದುರಿ ಅಂದರ ಬಲಬಲದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತಿಂದ ನಮ್ಮ ಪ್ರತಿ ಕ್ರೈಸ್ತವರ ಪ್ರಾರ್ಥನೆ ಸಂಸೋನಿನ ಕೊನೆ ಪ್ರಾರ್ಥನೆ ಅಂತಿರಬೇಕು. ಎಲ್ಲ ತಲೆಬಾಗಿಸೋಣ, ಕಣ್ಣನ್ನು ಮುಚ್ಚೋಣ, ಕರ್ತನಿಗೆ ಸಮರ್ಪಿಸೋಣ. ಕೃಪಾಕರುಣವುಳ್ಳ ದೇವರೇ, ದೇವರು ಬಿಟ್ಟನೆಂಬುದಾಗಿ ಸಂಸೋನಿಗೆ ಗೊತ್ತಿಲ್ಲ. ಆದರೆ ಅವನ ತಲೆ ಒಳಗೆ ನನ್ನ ದೇವರು ಎಂದಿಗೂ ಬಿಡುದಿಲ್ಲ ಅನ್ನತಕ್ಕಂಥ ನಂಬಿಕೆ ಅವನಿಗಿತ್ತು. ಕರ್ತನೇ, ನನ್ನನ್ನು ಬಿಟ್ಟಿಲ್ಲ ನೀನು. ನನಗೆ ಗೊತ್ತಿದೆ ರಾಜ, ನನ್ನ 2 ಕಣ್ಣುಗಳ ನಿಮಿತ್ತ, ನನಗೆ ಆಗಿರುವ 2 ಕಣ್ಣುಗಳ ನಷ್ಟ ನಿಮಿತ್ತ, ನನಗೆ ಆಗಿರ್ತಕ್ಕಂಥ ಬಿಸ್ನೆಸ್ ನಷ್ಟಗಳ ನಿಮಿತ್ತ, ನನಗೆ ಆಗಿರುವ ಆತ್ಮಗಳ ನಷ್ಟಗಳ ನಿಮಿತ್ತ, ನನಗೆ ಆಗಿರುವ ಸಭೆಗಳ ನಷ್ಟಗಳ ನಿಮಿತ್ತ, ನನಗೆ ಆಗಿರ್ತಕ್ಕಂಥ ಎಲ್ಲ ಆತ್ಮಗಳ ನಷ್ಟ ನಿಮಿತ್ತ, ದೇಶದಲ್ಲಿ ಬಂದಿರತಕ್ಕಂಥ ಎಲ್ಲ ದ್ವೇಷದ ನಿಮಿತ್ತ ರಾಜ, ಗಿವ್ us a once on strength my lord. ನಮಗೆ ಮತ್ತೊಂದು ಆವರ್ತಿ ಶಕ್ತಿಯನ್ನು ಕೊಡು ದೇವರೇ. ರಬ ಶಿಬಲಬದ ರಬ ರಬಂದುರಿಯಾದರಬ ರಬ ಶಬ. ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಸುರಿಸು ದೇವ. ಬಲಹೀನರಾದ ನಮ್ಮ ದೇವ ಬಲವನ್ನು ಸುರಿಸು ದೇವ. ಕಳಿಸು ದೇವ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಕಳಿಸು ದೇವ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಕುಗ್ಗಿ ಹೋಗಿದ ನಾವು ಬಲ ಹೊಂದಲು, ಎಡಬಿಡದೆ ಸೇವೆ ಮಾಡಲು. ಕುಗ್ಗಿ ಹೋಗಿದ ನಾವು ಬಲ ಹೊಂದಲು,
ಎಡಬಿಡದೆ ಸೇವೆ ಮಾಡಲು ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಸುರಿಸುವುದೇ. ಎಲ್ಲ ಕೊಡಿ. ನಮ್ಮ ಮೇಲೆ ದೇವ ಬಲವನ್ನು ಸುರಿಸುದೇವಾ, ಕಳಿಸುದೇವಾ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಎಲ್ಲರೂ ಬಿರುವ ನಮ್ಮ ಪೆಂತೆಕೋಸ್ತ ದಿವಸದಲ್ಲಿ ಕಳಿಸಿದಾಗೆ ಬಲವಾದ ಗಾಳಿಯಲ್ಲಿ, ಪೆಂತೆಕೋಸ್ತ ದಿವಸದಲ್ಲಿ ಕಳಿಸಿದಾಗೆ ಬಲವಾದ ಗಾಳಿಯಲ್ಲಿ ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಸುರಿಸುದೇವಾ, ಬಲಹೀನರಾದ ನಮ್ಮ ಮೇಲೆ ದೇವ ಬಲವನ್ನು ಸುರಿಸುದೇವಾ, ಕಳಿಸುದೇವಾ ನಿನ್ನ ಆತ್ಮವನ್ನು ಬಂದಿರುವ ನಮ್ಮ ಮೇಲೆ. ಎಲ್ಲರೂ ಕಳಿಸುದೇವಾ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಕಳಿಸುದೇವಾ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಕಳಿಸುದೇವಾ ನಿನ್ನ ಆತ್ಮವನ್ನು ನಂಬಿರುವ ನಮ್ಮ ಮೇಲೆ. ಓ ಸ್ತೋತ್ರ ಕರ್ತನೆ, ಮಹೋನ್ನತರಾದ ದೇವರೇ, ಕರ್ತನೇ, ಸಂಸೋನನ ಕೊನೆ ಪ್ರಾರ್ಥನೆ, ಮೈ ಲಾರ್ಡ್ ಸ್ಟ್ರೆಂಥನ್ ದಿಸ್ ಒನ್ಸ್ ಮೈ ಲಾರ್ಡ್, ಐ ವಿಲ್ ನೆವರ್ ಟರ್ನ್ ಬ್ಯಾಕ್. ಕರ್ತನೇ, ಇನ್ನು ಮುಂದೆ ಇವತ್ತು ನನ್ನನ್ನು ಬಲಗೊಳಿಸು ರಾಜ, ಇನ್ನು ಎಂದಿಗೂ ನಾನು ಹಿಂತಿರುಗಿ ನೋಡುವುದಿಲ್ಲ. ಈ ಫಿಲಿಸ್ತಿಯರಿಗೋಸ್ಕರವಾಗಿ ನಾನು ಸಾಯ್ಲಿಕ್ಕೆ ತಯಾರಾಗಿದ್ದೇನೆ. ಯೇಸು ಕ್ರಿಸ್ತನ ಸೇವಕರೇ, ಆರ್ ಯು ರೆಡಿ? ಓ ಹಲ್ಲೆಲೂಯಾ. ರಬ ಶಬರಬದರಬ. ನೀತಿವಂತನ ಪ್ರಾರ್ಥನೆ ಬಹು ಬಲವಾಗಿದೆ. 3,000 ಗಾಜಾನಲ್ಲಿರ್ತಕ್ಕಂಥ ಆ ಮಂದಿರದಲ್ಲಿ, ಆ ಸಭಾ ಮಂದಿರದಲ್ಲಿ 3,000 ಫಿಲಿಸ್ತಿಯರ ಒಡೆಯರು, ಆಫೀಸರ್ಸು, ಇಸ್ರಾಯೇಲರ ಮೇಲೆ ಪ್ರಭುತ್ವ ಮಾಡ್ತಿರ್ತಕ್ಕಂಥ, ಇಸ್ರಾಯೇಲನ ದಾಸತ್ವದಲ್ಲಿ ತಗೊಂಡಿರ್ತಕ್ಕಂಥ ಆ ಫಿಲಿಸ್ತಿಯರ ನೆಲ ಸಮವನ್ನು ಮಾಡಿ ಇಸ್ರಾಯೇಲರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ ಸಂಸೋನನು. ಇವತ್ತು ಸಂಸೋನನಂತೆ ಪ್ರಾರ್ಥನೆ ಮಾಡುವ, ಸಂಸೋನನಂತೆ ಪ್ರಾರ್ಥನೆ ಮಾಡುವ ಅತ್ಯಾಸಕ್ತಿಯುಳ್ಳ ನೀತಿವಂತನ ಪ್ರಾರ್ಥನೆ ಬಹುಬಲವಾಗಿದೆ. ವಿಶ್ವಾಸವುಳ್ಳ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ, ಸ್ವಸ್ಥಪಡಿಸ್ತದೆ, ತಿರುಗಿ ಬಲ ಕೊಡ್ತದೆ. ರಬ ಶಿಖಲವಾದ ರಬ. ಸಂಸೋನನಿಗೆ ಗೊತ್ತಿಲ್ಲ ದೇವರು ಅವನನ್ನು ಬಿಟ್ಟರು ಅಂತೇಳಿ. ಅವನ ತಲೆ ಒಳಗೆ ಒಂದೇ ಇದೆ, ದೇವರು ನನ್ನನ್ನು ಬಿಡಲಿಲ್ಲ ಎಂಬುದಾಗಿ. ಕೃಪಾ ಕನಿಕರವುಳ್ಳ ದೇವರೇ, ಒಂದು ರಹಸ್ಯವನ್ನು ಹೇಳಬೇಕು ನಾನು. ನಿನ್ನ ತಲೆಗೆ ಶೌರ್ಯ ಕತ್ತಿ, ಸಂಸೋನನಿಗೆ ತಾಯಿ ಹೇಳ್ತಾಳೆ, ನಿನ್ನ ತಲೆಗೆ ಶೌರ್ಯ ಕತ್ತಿ ತಾಗಿದ್ರೆ ನಿನ್ನ ಶಕ್ತಿ ಹೋಗ್ತದೆ ಅಂತೇಳಿ. ಆದರೆ ತಾಯಿಗೂ ಹೇಳಿದಾನೆ, ಸಂಸೋನಿಗೆ ಹೇಳಿದಾನೆ. ಆದರೆ ಒಂದು ರಹಸ್ಯ ದೇವರು ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾನೆ. ಇವತ್ತು ನನ್ನ ಪ್ರಿಯ ಸಹೋದರೇ ಮತ್ತು ತಿರುಗಿ ಕೂದಲ ಬಂದರೆ ಅವನಿಗೆ ಶಕ್ತಿ ಬರ್ತದೆ ಎಂಬುದಾಗಿ ಆ ರಹಸ್ಯವನ್ನು ಹೇಳಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಹೀಸ್ ಹೇರ್ ಬಿಗ್ಯಾನ್ ಟು ಗ್ರೋ ಎಂಬುದಾಗಿ. ಅಂದರೆ ಪವಿತ್ರಾತ್ಮ ಅಭಿಷೇಕ ಅವನನ್ನು ಬಿಟ್ಟು ಹೋಗಿದೆ ಎಂಬುದಾಗಿ ಹೇಳ್ತಾರಲ್ಲ. ಆದರೆ ತಲೆ ಕೂದಲ ಕತ್ತರಿಸಿದ್ರು ಮತ್ತು ತಿರುಗಿ ಹುಟ್ಟಿ ಬರೋದು ಎಷ್ಟು ನಿಜವೋ, ಪವಿತ್ರಾತ್ಮ ನಿನ್ನನ್ನು ಬಿಟ್ಟು ಹೋಗದೆ ಕೂಡ ಇರುವುದಷ್ಟೇ ನಿಜ ಎಂಬ ಸತ್ಯ ಪ್ರಕೃತಿಯ ವಾಸ್ತವದಿಂದ ನಮಗೆ ತೋರಿಸಿನ. ರಬ ಶಬಲಬದರಬ. ಎಲ್ಲರ ತಮ್ಮ ಹೃದಯಗಳನ್ನು ತಿರುಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಸಮರ್ಪಿಸಿ, ಇಗೋ ಸಂಸೋನನ ಕೊನೆ ಪ್ರಾರ್ಥನೆ. ಬಿದ್ದೋಗಿದ್ರಾ? ಇಗೋ ನೀವು ಎದ್ದೇಳತಕ್ಕಂಥ ಒಂದು ಒಳ್ಳೆ ಪ್ರಾರ್ಥನೆ. ಇಗೋ ಕರ್ತನೇ, ನಾನು ಪಾಪದಲ್ಲಿ ಬಿದ್ದೋಗಿದ್ರೆ ಅಂತ ಹೇಳ್ತಾ ಇದ್ರ, ಕಮಾನ್ ಗಿವ್ ಮೀ ಒನ್ಸ್ ಮೈ ಲಾರ್ಡ್. ನನ್ನ ಪಾಪಗಳು ಒಪ್ಕೊಳ್ತಾ ಇದ್ದಾನೆ, ಅರಿಕೆ ಮಾಡ್ತಾ ಇರ್ತಾರೆ. ಈಗಲಾದರೂ ನನ್ನನ್ನು ಒಂದು ಸಾರಿ ತಿರುಗಿ ನನ್ನನ್ನು ಮತ್ತು ಶಕ್ತಿ ಕೊಡು ಎಂಬುದಾಗಿ ಕೇಳೋದಾದ್ರೆ, ಸಂಸೋನನಿಗೆ ದೇವರು ಅನುಗ್ರಹಿಸಿದಂತೆ ಇವತ್ತು ನಿನಗೂ ಅನುಗ್ರಹಿಸ್ತಾ ಇದ್ದಾನೆ. ಪಾಪ, ದ್ರೋಹ, ಮೋಸ, ವಂಚನೆ, ಪ್ರಾರ್ಥನೆ ಜೀವಿತ ಇಲ್ಲದ ಎಲ್ಲ ಸುಳ್ಳು, ಮೋಸ, ವಂಚನೆ ಜೀವಿಸ್ತಿರ್ತಾನೆ ನಾವು ಕೆಲವರು. ಈಗಲಾದರೂ ಮನಸ್ಸು ತಿಳ್ಕೊಳ್ಳೋಣ. ನರವ ಶಿಖ ನಮಾಂದುರ್ ಎಂದರಬ. ಅನೇಕ ಜನರು ವಾಚ್ ಅಂಡ್ ಪ್ರೇ, ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡೋ ಪೀಸ್ ಮೇಕರ್ ಎಂಬ ಸಭೆಯಿಂದ ಆರಂಭ ಆಗಿರ್ತಕ್ಕಂಥ ಅನೇಕ ಸುವಾರ್ತಿಗರು, ಸೇವಕರು ಇದರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೇವರ ಮಕ್ಕಳು, ಇನ್ನು ಮುಂದೆಲೂ ನೀವೆಲ್ಲರೂ ವಾಚ್ ಅಂಡ್ ಪ್ರೇ, ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿದ್ರಿ. ಸಂಸೋನನ ಕೊನೆ ಪ್ರಾರ್ಥನೆ ಅಂತೆ ನಮ್ಮ ಪ್ರಾರ್ಥನೆ ಇರಬೇಕು. ಪ್ರತಿದಿನ ಅದೇ ಪ್ರಾರ್ಥನೆ ಇರಬೇಕು. ರಾಜ
ಸಭೆಗಳು ಬೆಂಕಿ ಹಚ್ಚಿದ್ದಾರೆ. ಎಲ್ಲೆಲ್ಲಿ ಸಭೆಗಳು ಬೆಂಕಿ ಹಾಕಿದ್ದಾರೆ ಅಲ್ಲಿ ಅನೇಕ ಜನರು ಇನ್ನೂ ತುಂಬಿ ಬರಬೇಕು. ಯಾರೋ ಹೇಳಿದ್ರು, ಕ್ರೈಸ್ತವನ ಒಂದು ಹನಿ ರಕ್ತ ಬಿದ್ದರೆ ಸಾವಿರಾರು ಜನ ಮತ್ತೆ ಹುಡ್ತಾರೆ ಎಂಬುದಾಗಿ. ಯೇಸು ನಾಮದಲ್ಲಿ ಒಂದು ದೊಡ್ಡ ಸೇವಕರೇ, ಇಫ್ ದ ಕ್ರಿಶ್ಚಿಯನ್ ಡ್ರಾಪ್ಸ್ ಒನ್ ಡ್ರಾಪ್ ಆಫ್ ದ ಬ್ಲಡ್ ಅಂಡ್ ದ 1000 ಪೀಪಲ್ ವಿಲ್ ಬಾರ್ನ್, ಸಾವಿರಾರು ಜನರು ಹುಟ್ಟಿ ಬರ್ತಾರೆ. ಎಸಯ್ಯ ಎಲ್ಲ ಎಡೆಗಳಲ್ಲಿ ಉಜ್ಜುವ ಆರಂಭ ಮಾಡಿದ ಕರ್ತನೆ ಇಲ್ಲಿ ಉಜ್ಜುವ ಆರಂಭ ಮಾಡಿದ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ, ಸೌತ್ ಕೊರಿಯಾದಲ್ಲಿ ಬೀಸಿರ್ತಕ್ಕಂಥ ಪವಿತ್ರಾತ್ಮದ ಶಕ್ತಿಯು ಇಲ್ಲಿಯೂ ನೀನು ಬೀಸಿದಕ್ಕಾಗಿ ಸ್ತೋತ್ರ. ಬೀಸು ರಾಜ, ನಿನ್ನ ಪವಿತ್ರಾತ್ಮ ಶಕ್ತಿ ಎಲ್ಲರ ಮೇಲೆ, ಎಲ್ಲರೂ ಕರ್ತನೆ ರಕ್ಷಣೆ ನೀತಿ ಜೀವ ಪಡ್ಕೊಂಡು ನಿನ್ನ ರಾಜ್ಯಕ್ಕೆ ವಾರಸರಾಗುವಂತೆ, ನಿನ್ನ ರಾಜ್ಯದ ಸುಖ ಸಮೃದ್ಧಿಯನ್ನು ಹೊಂದುವಂತೆ, ನಿನ್ನ ರಾಜ್ಯದ ರಕ್ಷಣೆ ಹೊಂದುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಕರ್ತನೆ, ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಏಕೀಭವಿಸಿರುವ ಎಲ್ಲ ಕುಟುಂಬಗಳಿಗೆ ಸುಖವು, ಶಾಂತಿಯು, ಸಮಾಧಾನವು, ಸಂತೋಷವು, ಆರೋಗ್ಯವು, ಸಂಸೋನ್ನಂತೆ ಪ್ರಾರ್ಥನೆ ಮಾಡುವ ನನ್ನನ್ನು ನೋಡ್ತಿರೋದು ಎಲ್ಲರೂ, ಗಾಡ್ ಇಸ್ ಗೋಯಿಂಗ್ ಟು ಲಿಫ್ಟ್ ಯು, ಗಾಡ್ ಇಸ್ ಗೋಯಿಂಗ್ ಟು ಅನೌಂಟ್ ಯು. ದೇವರು ನಿನ್ನ ಮೇಲೆ ಮತ್ತು ತಿರುಗಿ ಪುನಃ ಶಕ್ತಿ ಖಂಡಿತವಾಗಿ ಬರಗೊಡ್ತಾನೆ. ಕರ್ತನ ಒಡೆಯನೇ, ರಕ್ಷಕನೇ, ಇವತ್ತು ಕರ್ತನೆ ಸಂಸೋನನಂತೆ ಪ್ರಾರ್ಥನೆ ಮಾಡುವ, ಬಿದ್ದು ಹೋಗಿರ್ತಕ್ಕಂಥ, ಹಿಂಜರಿದು ಹೋಗಿರ್ತಕ್ಕಂಥ, ಕುಂದಿ ಹೋಗಿರ್ತಕ್ಕಂಥ, ಕರ್ತನೆ ಲೋಕದಲ್ಲಿ ಎಲ್ಲ ಮಾಯದಲ್ಲಿ ಸಿಕ್ಕೊಂಡು ಹೋಗಿರ್ತಕ್ಕಂಥ ಅಂಥವರಿಗೆ ಇವತ್ತು ಕೊನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಜ ಯೆಸಯ್ಯ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಸಾಕು. ಅದಕ್ಕೆ ಹೇಳ್ತಾ ಇದ್ದಾನೆ ಕೀರ್ತನೆ ಜ್ಞಾನೋಕ್ತಿ 28:13, ಪಾಪಗಳನ್ನು ಮರೆಯಾಗಿ ಮಾಡುತ್ತಿರೋನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನು ಆ ದೇವರಿಂದ ಕರುಣೆ ಹೊಂದುವನು. ಸಂಸೋನನು ತಿರುಗಿ ಕರುಣೆ ಹೊಂದಿದ್ದಾನೆ. ಅದಕ್ಕೆ ನೆಕ್ಸ್ಟ್ ಹೇಳ್ತಾ ಇದ್ರೆ, ದೇವರಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು. ಹೃದಯವನ್ನು ಕಠಿಣ ಮಾಡಿಕೊಂಡು ಹಾಗೆ ಪಾಪ ಮಾಡ್ತಿರೋನು ಕೇಡಿಗೆ ಸಿಕ್ಕಿ ಬೀಳೋನು. ದೇವ್ರ ಮಕ್ಕಳೇ, ಇನ್ನು ಮುಂದೆ ಪಾಪ ಮಾಡಬೇಡ, ಇದಕ್ಕಿಂತ ಹೆಚ್ಚಿನ ಕೇಡು ನಿನಗೆ ಬರದಂತೆ. ಶುಭವಾರ್ತೆ ಕರ್ತನೆ, ಪ್ರತಿಯೊಬ್ಬರು ನೀನು ಗುಣವಾಗಬೇಕಾದ್ರೆ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನೀನು ಸ್ವಸ್ಥತೆಯನ್ನು ಖಂಡಿತ ಹೊಂದಿತೆ ಎಂಬುದಾಗಿ ಹೇಳಿದಿ. ಇವತ್ತು ನನ್ನ ಜೊತೆಲಿ ಎಷ್ಟು ಜನ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೆ, ಎಷ್ಟು ಜನ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾ ಇದ್ದಾರೆ. ಕರ್ತನೆ, ಯೇಸು ನಾಮದಲ್ಲಿ ನಾವೆಲ್ಲರೂ ಏಕೀಭವಿಸಿ, ನನ್ನ ಜೊತೆಯಲ್ಲಿ ಏಕೀಭವಿಸಿರುವ ಎಲ್ಲರೂ ಯೇಸು ನಾಮದಲ್ಲಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ ಕರ್ತನೆ, ಅವರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಕರ್ತನೆ. ಯಾರ್ಯಾರು ನಮ್ಮ ಜೊತೆಲಿ ಇವತ್ತು ಸಂಸೋನಂತೆ ಕೊನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಸಂಪೂರ್ಣ ಬಿಡುಗಡೆ ಉಂಟಾಗಲಿ. ಯಾರ್ಯಾರು ಬಿದ್ದೋಗಿದ್ದಾರೆ ಕೊನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರ ಮೇಲೆ ದೇವರ ಶಕ್ತಿ ಮತ್ತು ತುಂಬಿ ಬರಲಿ. ಸಂಸೋನಂತೆ ಕರ್ತನ ಸೇವೆಯನ್ನು ಮುಂದೆ ಸಾಗಿಸುವಂತೆ ಅವರಿಗೆ ಬಲವನ್ನು ತುಂಬಿಸು ರಾಜ. ನಮ್ಮ ಪ್ರಾರ್ಥನೆ ಕೇಳಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾರೆ. ಇನ್ನು ಮುಂದೆ ಭಾರತ ದೇಶದ ಸೌತ್ ಕೊರಿಯಾನಲ್ಲಿ ಹೇಗೆ ಪವಿತ್ರಾತ್ಮದ ಶಕ್ತಿ ಬೀಸಿ ಸೌತ್ ಕೊರಿಯಾನಲ್ಲಿ ಎಲ್ಲರಿಗೆ ಸುಖ, ಶಾಂತಿ, ಸಮಾಧಾನ, ರಕ್ಷಣೆ ಹೇಗೆ ತಲುಪಿತ್ತೋ ಹಾಗೆ ಕರ್ತನೆ ಭಾರತ ದೇಶದ ಈ ಒಂದು ಭಾರತ ದೇಶ ಸೌತ್ ಭಾರತದಲ್ಲಿ, ನಾರ್ತ್ ಭಾರತದಲ್ಲಿ, ಈಸ್ಟ್ ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಕರ್ತನೆ ನಿನ್ನ ರಕ್ಷಣೆಯ ಸುವಾರ್ತೆ, ನಿನ್ನ ಸಮಾಧಾನದ ಸುವಾರ್ತೆ, ನಿನ್ನ ಸ್ವಸ್ಥತೆಯ ಸುವಾರ್ತೆ, ನಿನ್ನ ಸುಖದ ಸುವಾರ್ತೆ ಎಲ್ಲರಿಗೂ ತಲುಪಲಿ, ರಕ್ಷಣೆ ಹೊಂದಲಿ, ನಿತ್ಯ ಜೀವ ಪಡ್ಕೊಳ್ಳಿ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಅವರು ಇವತ್ತು ಖಂಡಿತವಾಗಿ ಗುಣಮುಖರಾಗಿದ್ದಾರೆ. ಯಾಕಂದರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋದ್ರಿಂದ ಖಂಡಿತವಾಗಿ ಇನ್ನು ಮುಂದೆ ಯಾವತ್ತು ಪಾಪ ಜೀವನ ಮಾಡದಂತೆ ಸ್ವಸ್ಥವಾಗಿರಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಜನ ತಯಾರಾಗಿದ್ರಿ ಸಂಸಂತ ಕೊನೆ ಪ್ರಾರ್ಥನೆಗಾಗಿ? ಇನ್ನು ಮುಂದೆ ನೀನು ಬಿದ್ದು ಹೋಗಿದೆ ಎಂಬುದಾಗಿ ಕೈ ಬಿಟ್ರ ಫಿಲಿಸ್ತೀಯರು ತಿಳ್ಕೊಂಡ್ಬಿಟ್ರು, ಖತಮ್ ಹೋಗ ಅವನೇ ಫಿಲಿಸ್ತೀಯರು ತಿಳ್ಕೊಂಡ್ಬಿಟ್ರು, ಬಹುತ್ ತಾಕತ್ತಾ ಉಸ್ಕೋ, ಯಾರಿಗೆ? ಸಂಸೋನ್ಗೆ ಬಹುತ್ ತಾಕತ್ತಾ ಉಸ್ಕೋ, ಖತಮ್ ಹೋಗ, ಪರಮೇಶ್ವರ್ छोड़ दिया उसको, नहीं ಪರಮೇಶ್ವರ್ ಕೈಸಾ ಅಪನಾ ಕಾಮ್ ಕರೆಗಾ ದೇಖಾ. ಯಾಕಂದರೆ ಫಿಲಿಸ್ತೀಯರ ದಾಸತ್ವದಿಂದ ಬಿಡುಗಡೆ ಮಾಡೋದಕ್ಕಾಗಿ ಎಲ್ಲ ಒಡೆಯರು ಆ ಸಭಾಭವನದಲ್ಲಿ ಬಿದ್ದು ಸತ್ತೋದ್ರು. ಆಗ ಫಿಲಿಸ್ತೀಯರಿಂದ ಇಸ್ರಾಯೇಲ್ ಜನಾಂಗಕ್ಕೆ ಸಂಪೂರ್ಣ ವಿಮೋಚನೆ ಉಂಟಾಯಿತು. ಹಾಗೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಅನೇಕ ಜನಕ್ಕೆ ಸಾರ್ತ್ರಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.